ಹಲೋ ಎವ್ರಿವಾನ್. ಈ ವಿಡಿಯೋಲಿ ನಾವು ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಅನ್ನೋದು ಭಾಳ ಬೇಸಿಕ್ ಕಾನ್ಸೆಪ್ಟ್ ಬಯಾಲಜಿಯಲ್ಲಿ. ಲಿವಿಂಗ್ ಥಿಂಗ್ಸ್ ಅಂದರೆ ಯಾವ್ಯಾವ ವಸ್ತುಗೆಲ್ಲ ಜೀವ ಇದೆಯೋ ಅವನ್ನೆಲ್ಲ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ಮತ್ತು ಯಾವ್ಯಾವ ವಸ್ತುಗೆಲ್ಲ ಜೀವ ಇಲ್ವೋ ಅದನ್ನೆಲ್ಲ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ದ ಆರ್ಗ್ಯಾನಿಸಮ್ಸ್ ಆರ್ ದ ಥಿಂಗ್ಸ್ ವಿಚ್ ಹ್ಯಾಸ್ ಲೈಫ್ we call them as living things, and the things that does not have life we call them non-living things. Okay, ಸೊ ಇವಾಗ ಹೇಗೆ ತಿಳ್ಕೊಳ್ಳೋದು ಜೀವ ಇದೆಯೋ ಇಲ್ವೋ ಅಂತ ಅಂದರೆ, ಇವಾಗ ಯಾವುದಾದ್ರೂ ಒಂದು ವಸ್ತು ಆಹಾರ ಸೇವನೆ ಮಾಡ್ತಾ ಇದೆ ಅಂದರೆ, ಸಂತಾನೋತ್ಪತ್ತಿ ಮಾಡ್ತಾ ಇದೆ ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅದನ್ನು ನಾವು ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಓಕೆ, ಆನ್ ದಿ ಅದರ್ ಹ್ಯಾಂಡ್ ಯಾವುದ್ಯಾವುದಕ್ಕೆಲ್ಲ ಜೀವ ಇಲ್ವೋ, ಯಾವುದೆಲ್ಲ ರೆಸ್ಪಾನ್ಸ್ ಮಾಡೋದಿಲ್ವೋ ಏನಾದ್ರು ಸ್ಟಿಮ್ಯುಲಸ್ಗೆ, ಓಕೆ, ಆ್ಯಂಡ್ ಸಂತಾನೋತ್ಪತ್ತಿ ಮಾಡೋದಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದಿಲ್ಲ, ಆಹಾರ ಸೇವನೆ ಮಾಡೋದಿಲ್ಲ, ಮತ್ತು ಉಸಿರಾಟ ಮಾಡೋದಿಲ್ಲ, ಇದೆಲ್ಲ ಯಾವುದ್ಯಾವುದೆಲ್ಲ ಮಾಡೋದಿಲ್ವೋ ಅದನ್ನೆಲ್ಲ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ಕಣ್ಮುಂದೆ ಇರುವಂಥ ಟೇಬಲ್, ಚೇರ್, ಬೆಂಚ್, ಡಸ್ಟರ್, ಚಾಕ್ ಪೀಸ್ ಯಾವ್ದು ಬೇಕಾದರೂ ಹೇಳ್ಬೋದು. ಲಿವಿಂಗ್ ಥಿಂಗ್ಸಲ್ಲಿ ನಾವು ಈ ರೀತಿ ಜೀವ ಇರುವಂತಹ ಅನಿಮಲ್ಸ್, ಪ್ಲ್ಯಾಂಟ್ಸ್, ಇನ್ಸೆಕ್ಟ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇವೆಲ್ಲ ಕೂಡ ನಾವು ಎಕ್ಸಾಂಪಲ್ಸ್ ಆಗಿ ಹೇಳ್ಬೋದು. ಓಕೆ, ಇನ್ನು ಮತ್ತಷ್ಟು ಇನ್ಫಾರ್ಮೇಷನ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.